ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾದಂತಹ ಅಶೋಕ್ ಚಕ್ರವರ್ತಿಯ ಆಡಳಿತ ವ್ಯವಸ್ಥೆ ಮತ್ತು ಅವರ ಶಿಲಾಶಾಸನಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಕ್ಲಾಸ್ ನೀವು ಪೂರ್ತಿಯಾಗಿ ನೋಡಿದರೆ ಅಶೋಕನ ಬಗ್ಗೆ ಕೇಳುವ ಎಲ್ಲಾ ಪರೀಕ್ಷೆಗಳಿಗೂ ಇಲ್ಲಿ ತುಂಬಾ ಸಹಾಯಕವಾಗ್ತದೆ. ಅಷ್ಟು ಈಸಿಯಾಗಿ ಅವರ ಬಗ್ಗೆ ತಿಳ್ಕೊಳ್ಬಹುದು ನಾವು. ಓಕೆನಾ? ಹಾಗಾದ್ರೆ ಹಿಂದಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಅಶೋಕನು ಕ್ರಿಸ್ತ ಪೂರ್ವ 263ರಲ್ಲಿ ಆಡಳಿತಕ್ಕೆ ಬರುತ್ತಾನೆ. ಕಳಿಂಗ ಯುದ್ಧವು ಕ್ರಿಸ್ತ ಪೂರ್ವ 261ರಲ್ಲಿ ನಡೆಯುತ್ತೆ. ಅದು ಒಡಿಸ್ಸಾ ರಾಜ್ಯದಲ್ಲಿ ಇರುವಂತ ಎಲ್ಲರಿಗೂ ಗೊತ್ತಿದೆ ವಿಷಯ. ಓಕೆನಾ? ಹಾಗಾದ್ರೆ ಇಲ್ಲಿ ಕೇಳಿ, ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ. ಅಂದ್ರೆ ಅಶೋಕನ ತಾತ ಯಾರಂದ್ರೆ ಚಂದ್ರಗುಪ್ತ ಮೌರ್ಯನಾಗಿರುತ್ತಾನೆ. ಓಕೆನಾ? ಆದ್ರೆ ಬಿಂದುಸಾರನ ತಂದೆ ಚಂದ್ರಗುಪ್ತ ಮೌರ್ಯನ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಈ ಮೂವರು ವ್ಯಕ್ತಿಗಳು? ಹಾಗಾದ್ರೆ ಅಶೋಕನನ್ನು ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. ಅಂದ್ರೆ ಅಶೋಕನು ಶಾಸನಗಳನ್ನು ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನು ಹೊರಡಿಸಿದ ಏಕೈಕ ರಾಜ್ಯ ಯಾರು ಅಂದ್ರೆ ಅದು ಅಶೋಕ ಚಕ್ರವರ್ತಿ ಆಗಿರ್ತಾರೆ. ಹಾಗಾದ್ರೆ ಅಶೋಕನ ಚಕ್ರವರ್ತಿಯ ಸಾಮ್ರಾಜ್ಯ ವಿಸ್ತಾರವು ಎಲ್ಲಿಂದ ಎಲ್ಲಿ ತನಕ ಇತ್ತಂದ್ರೆ, ಹೇಳಿ, ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನವರೆಗೂ ಅವರ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಪಶ್ಚಿಮದಲ್ಲಿ ಸಿಂಧು ಮತ್ತು ಬಲೂಚಿಸ್ತಾನವರೆಗೂ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಪೂರ್ವದಲ್ಲಿ ಬಂಗಾಳ ಕೊಲ್ಲಿವರೆಗೂ ಕೂಡ ಸಾಮ್ರಾಜ್ಯ ವಿಸ್ತಾರದಲ್ಲಿತ್ತು. ಆದರೆ ದಕ್ಷಿಣದಲ್ಲಿ ಸುವರ್ಣಗಿರಿ, ಈಗಿನ ಚೇಂಜ್ ಆಗಿದೆ. ಅವರ ಹೆಸರು ಏನಂದ್ರೆ ಕನಕಗಿರಿ. ಕನಕಗಿರಿ ಕೊಪ್ಪಳ ಜಿಲ್ಲೆಯಲ್ಲಿದೆ. ಸುವರ್ಣಗಿರಿಯು ಅಶೋಕರ ಸಾಮ್ರಾಜ್ಯದ ದಕ್ಷಿಣ ರಾಜಧಾನಿ ಎಂದು ಕರೀತಿದ್ರು. ದಕ್ಷಿಣ ರಾಜಧಾನಿ ಆಗಿತ್ತು ಸುವರ್ಣಗಿರಿ. ಅದು ಈಗ ಕನಕಗಿರಿ ಆಗಿದೆ. ಅದು ಕೊಪ್ಪಳ ಜಿಲ್ಲೆಯಲ್ಲಿದೆ. ಓಕೆನಾ? ಅಶೋಕನು ದಕ್ಷಿಣ ರಾಜ್ಯಗಳ ರಾಜಧಾನಿ ಸುವರ್ಣಗಿರಿ ಆಗಿತ್ತು. ಈಗ ಅದು ಕನಕಗಿರಿ ಆಗಿದೆ. ಓಕೆನಾ? ಅಶೋಕನ ಆಡಳಿತ ಭಾಷೆಯಾಗಿತ್ತು. ಪ್ರಾಕೃತ ಭಾಷೆ, ಪಾಲಿ ಭಾಷೆ, ಗ್ರೀಕ್ ಭಾಷೆ. ಈ ಮೂರು ಭಾಷೆಗಳನ್ನು ಅಶೋಕ ಚಕ್ರವರ್ತಿಯು ಮಾತನಾಡ್ತಿದ್ರು, ಅವರು ಬಳಕೆ ಮಾಡ್ತಿದ್ರು. ಆದರೆ ಅಶೋಕನ ಲಿಪಿ ಯಾವಂದ್ರೆ ಬ್ರಾಹ್ಮಿ ಲಿಪಿ ಮತ್ತು ಕರೋಶಿ ಲಿಪಿ. ಅಶೋಕನು ಭಾಷೆಗಳನ್ನು ಮೂರು ಭಾಷೆಗಳನ್ನು ಮಾತನಾಡ್ತಿದ್ರು. ಓಕೆನಾ? ಆದ್ರೆ ಬರವಣಿಗೆಯು ಮತ್ತು ಶಾಸನಗಳನ್ನು ಹೊರಡಿಸೋದಕ್ಕೆ ಬ್ರಾಹ್ಮಿ ಭಾಷೆ ಮತ್ತು ಕರೋಶಿ ಭಾಷೆ, ಈ ಎರಡೂ ಭಾಷೆಗಳ ಮೂಲಕ ಶಾಸನಗಳನ್ನು ಹೊರಡಿಸಿದ್ದರು. ಪರೀಕ್ಷೆಯಲ್ಲಿ ಈಗ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂದ್ರೆ, ಲಿಪಿಯ ಅಂದ್ರೆ ಈಗ ಶಾಸನಗಳನ್ನು ಹೊರಡಿಸಲು ಯಾವ ಭಾಷೆಗಳನ್ನು ಬಳಕೆ ಮಾಡಿದಂತಾರೆ. ಈಗ ಒಂದು ಹೇಳಿದ್ರೆ ಪ್ರಾಕೃತ ಭಾಷೆ, ಗ್ರೀಕ್ ಭಾಷೆ, ಬ್ರಾಹ್ಮಿ ಭಾಷೆ, ಪಾಲಿ ಭಾಷೆ ಕೊಡ್ತಾರೆ. ಆ ನಾಲ್ಕದಲ್ಲಿ ಅದು ಆನ್ಸರ್ ಯಾವುದು? ಬ್ರಾಹ್ಮಿ ಭಾಷೆ ಆಗಿದೆ. ಅದು ಬ್ರಾಹ್ಮಿ ಭಾಷೆ ಅಂದ್ರೆ ಬ್ರಾಹ್ಮಿ ಲಿಪಿ ಆಗಿರುತ್ತೆ. ಓಕೆನಾ? ಭಾಷೆ ಪ್ರಾಕೃತ ಭಾಷೆ ಬಳಕೆ ಮಾಡೋದು, ಲಿಪಿ ಬ್ರಾಹ್ಮಿ ಲಿಪಿ ಆಗಿರುತ್ತೆ. ಹಾಗಾದ್ರೆ ಅಶೋಕನ ಒಟ್ಟು ಶಾಸನಗಳು 17 ಶಾಸನಗಳಿವೆ. ಕರ್ನಾಟಕದಲ್ಲಿ 9 ಸ್ಥಳಗಳಲ್ಲಿ ಶಿಲಾಶಾಸನಗಳಿವೆ. 9 ಸ್ಥಳಗಳಲ್ಲಿ ಶಿಲಾಶಾಸನಗಳು. BL ರೈಸ್ ಇವರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. BL ರೈಸ್ ಅವರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. ಬ್ರಹ್ಮಗಿರಿ ಶಾಸನವು ಕರ್ನಾಟಕದ ಮೊದಲ ಶಾಸನವಾಗಿದೆ. ಬ್ರಹ್ಮಗಿರಿ ಶಾಸನ ಯಾವುದಂದ್ರೆ ಕರ್ನಾಟಕದ ಮೊದಲ ಶಾಸನವಾಗಿದೆ. ಬ್ರಹ್ಮಗಿರಿ ಶಾಸನವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೆ. ಹಾಗಾದ್ರೆ ಅಶೋಕನ ಶಿಲಾಶಾಸನಗಳು ಎಲ್ಲಿವೆ ಅಂತ ತಿಳ್ಕೊಂಡ್ಬೇಕಂದ್ರೆ ಈ ತರ ಚಾರ್ಟ್ ಮಾಡ್ಕೋಬೇಕು. ಈ ತರ ಚಾರ್ಟ್ ಮಾಡ್ಕೊಂಡ್ರೆ ತುಂಬಾ ನಿಮಗೆ ಪರೀಕ್ಷೆಯನ್ನು ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಫಸ್ಟ್ ಕ್ರಮಶಃಕ್ಕೆ ಶಾಸನಗಳು, ಜಿಲ್ಲೆ, ಸಂಶೋಧಕರು, ವರ್ಷ. ಶಾಸನ ಯಾವುದು, ಶಾಸನ ಎಲ್ಲಿ ಯಾವ ಜಿಲ್ಲೆಯಲ್ಲಿದೆ, ಶಾಸನವನ್ನು ಸಂಶೋಧಕರು ಯಾರು, ವರ್ಷ ಎಷ್ಟನೇ ವರ್ಷದಲ್ಲಿ ಸ್ಥಾಪನೆ ಆಯಿತು. ಓಕೆನಾ? ಫಸ್ಟ್ನೇ ಶಾಸನ ಬ್ರಹ್ಮಗಿರಿ ಶಾಸನ, ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಸಂಶೋಧಕರು BL ರೈಸ್ ಆಗಿರ್ತಾರೆ. ಸ್ಥಾಪನೆಯಾದ ವರ್ಷ 1892ರಲ್ಲಿ. ಎರಡನೇ ಶಾಸನ ಮಸ್ಕಿ ಶಾಸನ. ಮಸ್ಕಿ ಶಾಸನದಲ್ಲಿ ಅಶೋಕರನ್ನು ಯುವನ ಪ್ರತಿಭಾಶಾಲಿ ಎಂದು ಕೂಡ ಕರೆಯುತ್ತಾರೆ.
ಅದು ರಾಯಚೂರು ಜಿಲ್ಲೆಯಲ್ಲಿದೆ. ಸಂಶೋಧಕರು ಚಾರ್ಲ್ಸ್ ಬೇಡನ್ ಅವರು ಅದು 1915ರಲ್ಲಿ ಸ್ಥಾಪನೆ ಆಯಿತು ಶಾಸನ. ಗವಿಮಠ ಶಾಸನ, ಮೂರನೇ ಶಾಸನ ಗವಿಮಠ ಶಾಸನ, ಅದು ಕೊಪ್ಪಳ ಜಿಲ್ಲೆಯಲ್ಲಿದೆ. ಸಂಶೋಧಕರು ನಾರಾಯಣ ಶಾಸ್ತ್ರಿ, ಅದು 1931ರಲ್ಲಿ ಸ್ಥಾಪನೆ ಆಯಿತು. ಈ ತರ ನಿಟ್ಟೂರು ಶಾಸನ, ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಸಿ ಶೆಟ್ಟರ್ ಅವರು 1978ರಲ್ಲಿ ಸ್ಥಾಪನೆ ಆಯಿತು. ಇನ್ನೊಂದು ಮುಖ್ಯವಾಗಿ ಸನತಿ ಶಾಸನ. ಸನತಿ ಶಾಸನ ಕಲಬುರಗಿ ಜಿಲ್ಲೆಯಲ್ಲಿದೆ. ಈಗ ಅದು ಯಾದಗಿರಿ ಜಿಲ್ಲೆಯಲ್ಲಿದೆ. ಸಂಶೋಧಕರು ಶಿವಶರ್ಮ, ಅದು 1984ರಲ್ಲಿ. ಸನತಿಯ ಶಾಸನ ಪಕ್ಕದಲ್ಲಿ ಇನ್ನೊಂದು ಶಾಸನ ಯಾವುದು? ಕನಗನಹಳ್ಳಿ ಶಾಸನ. ಕನಗನಹಳ್ಳಿ ಶಾಸನವು ಅದು ಯಾದಗಿರಿ ಜಿಲ್ಲೆಯಲ್ಲಿದೆ. ಅದು ಆ ಶಾಸನದಲ್ಲಿ ಮುಖ್ಯ ವಿಶೇಷತೆ ಅಂದರೆ ಅಶೋಕನ ಹೊಟ್ಟೆ ದುಬ್ಬರ ಶಿಲೆಯು ಅಲ್ಲಿ ದೊರಕಿದೆ ಆ ಶಾಸನದಲ್ಲಿ. ಈ ಸನತಿ ಶಾಸನದಲ್ಲಿ ಅಶೋಕನ ಪತ್ನಿಯರ ಜೊತೆ ಚಿತ್ರಪಟವು ಅಲ್ಲಿ ದೊರಕಿದೆ. ಓಕೆನಾ? ಅಶೋಕನ ಬಗ್ಗೆ ನಾವು ತಿಳಿದುಕೊಂಡೇವಿ ಇಂದಿನ ತರಗತಿಯಲ್ಲಿ. ಧನ್ಯವಾದಗಳು.